ಶ್ರೀರಾಮ ಸಮರ್ಥ. ಆಗಸ್ಟ್ 6. ಭಗವಂತನ ಆನಂದವು ನಿರುಪಾಧಿಕವಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಪ್ರವೃತ್ತಿಯು ಭಗವಂತನ ಕಡೆಗೆ ಹೋಗುವುದಾಗಿರುತ್ತದೆ. ಏಕೆಂದರೆ ಅವನಿಗೆ ಆನಂದ ಬೇಕಾಗಿರುತ್ತದೆ. ಮನುಷ್ಯನಿಗೆ ಆನಂದದ ಹೊರತು ಬದುಕಲು ಬರುವುದೇ ಇಲ್ಲ. ಆದರೆ ಸದ್ಯದ ನಮ್ಮ ಆನಂದವು ಕೇವಲ ಆಶೆ ಆನಂದವಾಗಿರುತ್ತದೆ. ಅದೇನೂ ನಿಜವಾದ ಆನಂದವಲ್ಲ. ನಾಳೆ ಸುಖ ಸಿಕ್ಕೀತೆಂಬ ಆಶೆಯಿಂದಲೇ ನಾವು ಬಾಳುತ್ತಿರುತ್ತೇವೆ. ಆದರೆ ಆ ಸುಖವು ಕ್ವಚಿತ್ತಾಗಿ ಸಿಗುತ್ತದೆ. ಯಾವ ಆನಂದದಿಂದ ದುಃಖವು ನಿರ್ಮಾಣವಾಗುವುದಿಲ್ಲವೋ ಅದೇ ನಿಜವಾದ ಆನಂದವಾಗಿರುತ್ತದೆ. ಬದುಕಿನಲ್ಲಿ ಏನಾದರೂ ಆನಂದವಿರಲಿಕ್ಕೇ ಬೇಕು. ಬದುಕುವುದು ಆನಂದದಾಯಕವಿದ್ದ ಮೇಲೆ ನಮಗೆ ದುಃಖ ಬೇಕೇ ಆಗುತ್ತದೆ. ವಾಸ್ತವಿಕವಾಗಿ ನಾವು ಏತಕ್ಕಾಗಿ ಏನು ಮಾಡುತ್ತೇವೆಂಬುದನ್ನು ಮರೆಯುತ್ತೇವೆ. ಅಂದರೆ ಮನುಷ್ಯನು ಆನಂದಕ್ಕಾಗಿ ಜೀವಿಸಿರುತ್ತಾನೆ. ಆದರೆ ಮಾಡುವುದೆಲ್ಲ ದುಃಖವೇ. ಮದ್ಯದ ಆನಂದವು ಮದ್ಯದ ಅಮಲು ಇಳಿಯುವವರೆಗೂ ಇರುತ್ತದೆ. ಅದರಂತೆ ವಿಷಯದಿಂದುಂಟಾಗುವ ಆನಂದವು ವಿಷಯ ಅನುಭವಿಸುವವರಿಗೆ ಮಾತ್ರ ಉಳಿಯುತ್ತದೆ. ದೃಶ್ಯ ಪದಾರ್ಥವು ಸತ್ಯವಲ್ಲದ್ದರಿಂದ ಅಶಾಶ್ವತವಾಗಿರುತ್ತದೆ. ಅಂದರೆ ಅದರಿಂದ ಪ್ರಾಪ್ತವಾಗುವ ಆನಂದವೂ ಕೂಡ ಅಶಾಶ್ವತವಾಗಿರುತ್ತದೆ. ನಾವು ಜಗತ್ತಿನಲ್ಲಿ ನಮ್ಮ ಉಪಾಧಿಗಳನ್ನು ಬೆಳೆಸುತ್ತೇವೆಂಬುದು ಕೇವಲ ಆನಂದಕ್ಕಾಗಿಯೇ ಇರುತ್ತದೆ. ಆದರೆ ಭಗವಂತನ ವ್ಯತಿರಿಕ್ತವಾಗಿರುವ ಆನಂದವೆಲ್ಲವೂ ಕಾರಣವನ್ನವಲಂಬಿಸಿರುತ್ತದೆ. ಆ ಕಾರಣವು ಇಲ್ಲವಾಯಿತೆಂದರೆ ಆನಂದವೂ ಇಲ್ಲವಾಗುತ್ತದೆ. ಅದಕ್ಕಾಗಿ ಆ ಆನಂದವು ಅಶಾಶ್ವತವಾಗಿರುತ್ತದೆ. ಆದ್ದರಿಂದ ನಿಜವಾದ ಆನಂದವು ಎಲ್ಲಿ ಸಿಗುತ್ತದೆಂಬುದನ್ನು ನೋಡಬೇಕು. ನಿಜವಾದ ಆನಂದವು ದೃಶ್ಯ ವಸ್ತುವಿನಲ್ಲಿರದೆ ಆ ವಸ್ತುವಿನ ಆಚೆಗಿರುತ್ತದೆ. ಚಿರಕಾಲ ಉಳಿಯುವ ಆನಂದವು ವಸ್ತುರಹಿತವೇ ಆಗಿರುತ್ತದೆ. ಆದ್ದರಿಂದ ಆನಂದಕ್ಕಾಗಿ ವಸ್ತುವಿನ ಬೆನ್ನು ಹತ್ತುವುದು ಉಚಿತವಲ್ಲ. ವಿಷಯದ ಆನಂದವು ಪರಾವಲಂಬಿಯಾಗಿರುತ್ತದೆ. ಭಗವಂತನ ಆನಂದವು ನಿರುಪಾಧಿಕವಾಗಿರುತ್ತದೆ. ಸ್ವಾನಂದ ಸ್ಮರಣದ ವ್ಯತಿರಿಕ್ತ ಸ್ಫುರಣವು ವಿಷಯವೆಂದು ತಿಳಿಯಬೇಕು. ನಿಜವಾದ ಆನಂದದ ವೃತ್ತಿಯೇ ದಸರಾ ದೀಪಾವಳಿಯ ಲಕ್ಷಣವಾಗಿರುತ್ತದೆ. ಹಾಸ್ಯವು ಆನಂದದ ವ್ಯಕ್ತ ಸ್ವರೂಪವಾಗಿರುತ್ತದೆ. ಯಾವುದೇ ವಸ್ತು ಅಸ್ತಿತ್ವದಲ್ಲಿ ಇಲ್ಲದಿರುವಾಗಲೂ ಆಗುವ ಆನಂದವೇ ಪರಮಾತ್ಮನ ವ್ಯಕ್ತ ಸ್ವರೂಪವಾಗಿರುತ್ತದೆ. ಆನಂದಕ್ಕೆ ಮಾರಕವಾದದ್ದನ್ನು ಮಾಡದೇ ಇರುವುದೇ ವೈರಾಗ್ಯ ಹಾಗೂ ಆನಂದಕ್ಕೆ ಪೋಷಕವಾದದ್ದನ್ನು ಮಾಡುವುದೇ ವಿವೇಕವಾಗಿರುತ್ತದೆ. ಆನಂದವೆಂದರೆ ಆತ್ಮಚಿಂತನೆಯಿಂದಾಗುವ ಮಾನಸಿಕ ಸಮಾಧಾನವಾಗಿರುತ್ತದೆ. ಯಾರು ನಿಸ್ವಾರ್ಥ ಬುದ್ಧಿಯಿಂದ ಪ್ರೇಮ ಮಾಡುತ್ತಾರೋ ಅವರಿಗೆ ನಿಶ್ಚಿತವಾಗಿಯೂ ಆನಂದ ಪ್ರಾಪ್ತಿಯಾಗುತ್ತದೆ. ತೆಗೆದುಕೊಳ್ಳುವ ನಾನು ಯಾವಾಗ ಕೊಡುವವನಾಗುತ್ತೇನೋ ಆಗ ನಿಜವಾದ ಆನಂದ ಲಭಿಸುತ್ತದೆ. ಬ್ರಹ್ಮಾನಂದವು ಪ್ರತಿಯೊಬ್ಬರ ಹೃದಯದಲ್ಲಿ ಸ್ವಾಭಾವಿಕವಾಗಿರುತ್ತದೆ. ನಾವು ನಮ್ಮ ವೃತ್ತಿಗಳನ್ನು ಆ ಕಡೆಗೆ ತಿರುಗಿಸಿ ಅದನ್ನು ಅನುಭವಿಸಬೇಕು. ಏಕಾಂತದಲ್ಲಿ ಶಾಂತವಾಗಿ ಕುಳಿತುಕೊಳ್ಳಬೇಕು. ರಾಮನನ್ನು ಸ್ಮರಿಸಬೇಕು. ಅವನ ಪಾದಗಳ ಮೇಲೆ ಮಸ್ತಕವನ್ನಿಟ್ಟು, ರಾಮ, ನನ್ನ ಮನಸ್ಸನ್ನು ಶುದ್ಧಗೊಳಿಸು, ದೇಹಬುದ್ಧಿ ದೂರ ಮಾಡು, ನಿನ್ನ ಚರಣ ಹಾಗೂ ಪ್ರಸನ್ನ ಮುಖವನ್ನು ನಾನು ಯಾವಾಗಲೂ ನೋಡುವಂತೆ ಮಾಡು, ನೀನು ನನ್ನ ಮಸ್ತಕದ ಮೇಲೆ ವರದಹಸ್ತವನ್ನಿಡು ಎಂದು ಪ್ರಾರ್ಥಿಸಬೇಕು. ರಾಮನನ್ನು ಅತ್ಯಂತ ಪ್ರೇಮದಿಂದ ಪ್ರಾರ್ಥಿಸಿ ಅವನು ಪರಮಾನಂದ ರೂಪನೆಂದು ತಿಳಿದು ಅವನೊಂದಿಗೆ ಅನನ್ಯರಾಗಬೇಕು. ನಾನು ಏನೂ ಇರುವುದಿಲ್ಲ, ಎಲ್ಲವೂ ರಾಮನೇ ಇರುತ್ತಾನೆ ಹಾಗೂ ನಾನು ರಾಮನವನೇ ಇರುತ್ತೇನೆಂಬ ಮಧುರ ಭಾವದಿಂದ ಆನಂದದಲ್ಲಿರಬೇಕು. ಇಂದಿನ ಮುಖ್ಯ ವಿಚಾರ: ಮನಸ್ಸಿನಲ್ಲಿ ಇರುವ ಪ್ರತಿಯೊಂದು ಸಂಕಲ್ಪದ ಮೇಲೆ ರಾಮನಾಮದ ಮುದ್ರೆ ಒತ್ತಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.